ಅಮ್ಮ. ಎಷ್ಟು ದಿನ ಕ್ಯೂರ್ಲೆಸ್ ಬಂದ್ರಮ್ಮ ನೀವು? ನಾವು ಈಗ 2 ತಿಂಗಳು 3 ತಿಂಗಳು ಆಗ್ತದೆ. 2-3 ತಿಂಗಳು ಬಂದ್ರಿ ಸರ್. ಏನ್ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ಲೆಸ್ ಬಂದ್ರಿ ನೀವು? ಈ ಹುಡುಗ ಕೈ ಕಾಲ್ಗ ಬಂದಿವಿ. ಕೈ ಬಾತಿತ್ತು, ಕಾಲ್ ಬಾತಿತ್ತು, ಮೈ ಬಾತಿತ್ತು. ಕೈ ಕಾಲ್ ಅಂದ್ರೆ ಏನಾಗಿದೆ? ಏನೋ ಇದು ಬ್ಲಡ್ ಎಪ್ಪಗಟ್ಟಿತ್ತಮ್ಮ, ತಲೆಯಾಗ ಎಪ್ಪಗಟ್ಟಿ ಹಿಂಗ ಆಗಿತ್ತಮ್ಮ. ಮಾತಿದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಹಿಂಗ ಬ್ಲಡ್ ಎಪ್ಪಗಟ್ಟದಂದ್ರೆ ಕಾರವಾರ ತನಕ ಹೋಗಿ ಬಂದಿವಿ. ಕಾರವಾರ ತನಕ ಹೋಗಿ ಬಂದಿವಿ. ಇಲ್ಲಿ ಕನ್ವ ಹಾಸ್ಪಿಟಲ್ದಾಗ 1 ತಿಂಗಳು ಇದ್ದೀವಿ. ಏನು ಕಂಡಿಲ್ಲ. ನಾವ್ ಆಯ್ತು ಏನನ್ನ ಆಗ್ಲ ಅಂತಂದಿದ್ರೆ ನನ್ನ ಮಗಳು ಈಗ ಅದು ಪಾಂಪಾಸ್ ನೋಡಿ ಕೇಸಿ ಅಮ್ಮ ಅಲ್ಲಿಗೆ ಬಂದು ನೋಡು ಅಂತಂದ್ರೆ ನಾವು ಅಂಜ್ಕೊಂಡಿವಿ. ಹುಡುಗ ನಡೆದ ಬರಂಗಿಲ್ಲ, ಏನ್ ಬರಂಗಿಲ್ಲ ಅಂದ ಕೇಸಿ ಅಂಜ್ಕೊಂಡಿದ್ವಮ್ಮ. ಅಂಜ್ಕೊಂಡ್ ಕೇಸಿ ಪಾಂಟಿಗೆ ಏರ್ಬೇಕಂದ್ರೆ ಹೆಂಗನ್ನಾಗ್ಲಿ ಆಗ್ಲಿಕ್ಕಂದ್ರೆ ಕೆಳಗ್ಲಿದ್ದು ಆಫೀಸ್ ಬರಮ್ಮ ಅಂದ್ರೆ ಅದು ದೇವ್ರ ನಮ್ಗ ಕ್ಯೂರ್ಲೈನ್ ಹೆಲ್ಪ್ ಕೊಟ್ಟದಂಗ ಆಯ್ತು. ಅದು ಪಾಂಟಿಗೆ ನೋಡೇನೋ ಏರ್ ನೋಡಿದ್ಮೇಲೆ ಹೋದ್ಮೇಲೆ ನಮ್ಗ ಏರಿದ್ನಲ್ಲ ಆಯ್ತು. ಕಾಲ್ ನಡ್ಯಾಕ್ ಬಂದ್ರೆ ಸಾಕು, ಅದ್ರಾಗ ಮೆಡಿಸಿನ್ ಹೆಂಗನ್ ಇರ್ಲಿ ಹೆಂಗನ್ ಬೀಳ್ಲಿ ಏರೋದ್ ಇಳದನ್ ಆಗ್ತದಂತ ಅಂದಕ್ಕೆ ಧೈರ್ಯ ಮಾಡಿ ಬಂದಿವಿ. ಇವ್ರನ್ನ ಕರ್ಕೊಂಡ್ ಬಂದ್ರಲ್ಲ ಕ್ಯೂರ್ಲೆಸ್ಗೆ, ಎಷ್ಟು ಜನ ಕರ್ಕೊಂಡ್ ಬಂದ್ರಿ? 3 ಜನ ಬಂದಿದ್ವಿ. ನನ್ ಮಗಳಸೆ 4 ಜನ ಬಂದಿದ್ವಿ. ಬಂದಿರ ಎಷ್ಟು ದಿನಕ್ಕೆ ಇವ್ರ ಗುಣ ಆಯ್ತು ಕ್ಯೂರ್ಲೆಸ್ ಬಂದ್ಮೇಲೆ? 1 ವಾರಕ್ಕೆ ನಮ್ಗೆ ಸ್ವಲ್ಪ ತಿಳಿತು. 1 ವಾರಕ್ಕೆ ತಿಳಿತು. 15 ದಿವ್ಸ ಆಗೋಣ ಮತ್ತೆ ಇದು ತಗೋಬೇಕಂತ ನಮ್ಗ ಆಸೆ ಆಯ್ತಮ್ಮ. ಆಸೆ ಆಯ್ತು. ಅದು ನೋಡಮ್ಮ ಒಳ್ಳೇದಾದ ನಮ್ಗ ಅಂದಕೇಸಿ ನಂಗ್ ನಂಬಿಕೆ ಬಂತು. ಬರೋಣ ನಾನು ಹಿಂದ ಮುಂದ ನೋಡಿದ್ರ ರೊಕ್ಕ ಸಲುವಾಗ ಈಗ ಒಬ್ಬರ್ಲಿದ್ದ ಒಬ್ಬರ ಇಲ್ಲಿ ಬರಾಕ್ ಇದಾಗ್ತದಂತ ಅಂದ್ರೆ ನೀವ್ ಹೆಲ್ಪ್ ಮಾಡಿದ್ರಮ್ಮ. 5,000 ಕಟ್ರಿ ನೀವ್ ಬುಕ್ ಮಾಡ್ಕರಮ್ಮ ಅಂತ ಕೇಸ್ ಅಂದ್ರಿ. ಸಾರ್ನು ನಮ್ಗ ಅದು ಕೈ ಕಾಲ ಕೊಟ್ಟದು ನಮ್ಗೋಸ್ಕರ ಕೊಟ್ಟಾನ. ತಣ್ಣಗಿರ್ಲಿ ಸಾರು ತಣ್ಣಗಿರ್ಲಮ್ಮ. ಆತನ ಮಗನ್ ತರ ಅಂದ್ಕಂತೀನಿ, ತಮ್ಮ ತರ ಅಂದ್ಕಂತೀನಿ. ಅವಾಗ್ಲೇಸೆ ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಯ್ತು ನನ್ನ ಮಗ ಉಳ್ದಾನ. ಇಲ್ಲಿಕ್ರ ನಾನು ಮನೇಲಿ ಇಟ್ಕೊಂಡು ದೇವ್ರ ಏನನ್ನ ಮಾಡಿ ಏನನ್ನ ಬಿಡ ಅಂದ್ಕೊಂಡು ನಾನು ಇದ್ದೆ. ಎಷ್ಟಿದ್ರನು ನನಗ ಸಮಾಧಾನ ಇದ್ದಿದ್ದಿಲ್ಲಮ್ಮ. ಈಗ ನನ್ಗ ಸಮಾಧಾನ ಆಗ್ಯದ. ನನ್ನ ಮಗ ತಿರ್ಗಾಡ್ತಾನ, ಭರೋಸೆ ಐತೆ ನೋಡಮ್ಮ. ಈ ಕೈ ಕಾಲು ದಪ್ಪ ಇತ್ತಂತಂದ್ರಲ್ಲ, ಎಷ್ಟ್ ದಿನಕ್ಕ ಬಾವೆಲ್ಲ ಕಮ್ಮಿ ಆಯ್ತು ನಿಮಗೆ? ಬಾವೆಲ್ಲ ಅಂದ್ರೆ 15 ದಿವ್ಸ ಕಮ್ಮಿ ಆಯ್ತು. 15 ದಿವ್ಸ ಕಮ್ಮಿ ಆಯ್ತಮ್ಮ. ಎಷ್ಟು ಮೆಡಿಸಿನ್ ತಗೊಂತ ಇದ್ರು ಮುಂಚೆಲ್ಲ ಅಂದ್ರೆ ಏನು ಹೋದ್ರುನು 2 ಮೆಡಿಸಿನ್ ಹೆಚ್ಚಿಗಾತಿತ್ತು. ಒಂದೇ ಮೆಡಿಸಿನ್ ಅಂದ್ರೆ ಟ್ರಿಪ್ಗೆ 3 9. ದಿನಕ್ಕೆ ಎಷ್ಟು ತಗೊಂತ ಇದ್ರು? 10 11 ತಗೊಂತಿದ್ವಿ. 12 ತನ ಹೋಗ್ತಿದ್ವು ಬೇರೆ ಟ್ಯಾಬ್ಲೆಟ್ ಆದ್ರೆ. ಎಲ್ಲ ಬೇರೆ ಬೇರೆ ಒಂದ್ರ ಅಷ್ಟ ಆತಿತ್ತು. ಈಗ ಮುಂಜಾನೆ 1 ಐತೆ, ಅದು ತಿನ್ನಲ್ಲ ಒಲ್ಲಂತನ. ರಾತ್ರಿ 2 ತಿಂತಾನ. ಬಿಟ್ಬಿಟ್ಟಿವಿ. 10 ಮೆಡಿಸಿನ್ 8 ಮೆಡಿಸಿನ್ ಬಿಟ್ಬಿಟ್ಟಿವಿ ನೋಡಮ್ಮ. 10 ಮೆಡಿಸಿನ್ ಬಿಟ್ಟಿದ್ದೀರಲ್ಲ, ಏನ್ ಚೇಂಜಸ್ ಅಂದ್ರೆ ಒಂಥರ ಕಷ್ಟ? ಇಲ್ಲ ಅಂದ್ರೆ ಒಲ್ಲೆ ಅಂತಾನ, ತಿನ್ನಾಕೆ ಒಲ್ಲೆ ಅಂತಾನ. ಅದನ್ನ ಕೇಳ್ರಿ, ಹೇಳಪ್ಪ ನೀನು. ನೀವ್ ಮೆಡಿಸಿನ್ ಬಿಟ್ಟಿರಲ್ಲ, ನಿಮಗೆ ಏನ್ ತ್ರಾಸ ಅನ್ಸ್ತಾ ಇಲ್ವಾ ಮೆಡಿಸಿನ್ ಬಿಟ್ಟಿನಲ್ಲ ಅಂತ? ಏನ್ ತ್ರಾಸ ಅನ್ನಕ್ಕಿಲ್ಲ. ಚಲೋ ಈಗ ಇದು ಮ್ಯಾಟ್ ಗೀಟ್ ತಗೊಂಡ ಚಲೋ ಕಾಣಿಸ್ತಾ ಇದೆ ಅಷ್ಟೇ. ಎಷ್ಟು ಖರ್ಚು ಮಾಡಿದ್ದೀರಾ ನೀವು ಎಲ್ಲ ಟೋಟಲ್? ಬರೋದಿಲ್ಲಮ್ಮ. 1 ಪ್ಲಾಟ್ ಮಾರಿವಿ, 10 ಲಕ್ಷ ಕಳ್ಕೊಂಡಿವಿ ನೋಡಮ್ಮ. ನಿಜವಾಗಿಗ ದೇವ್ರ ಮ್ಯಾಲ ಹೇಳ್ತೀನಿ ತಾಯಿ, 10 ಲಕ್ಷ ತನ ಕಳ್ಕೊಂಡಿನಿ. 1 ತಿಂಗಳ ಓಸಿದ್ ಪ್ಲಾಟ್ ಮಾರ್ಬಿಟ್ಟು ಮಾರ್ಕೇಸಿ ಹೋಗಿದ್ವಿ. ಅಲ್ಲಿಂದ ಕರ್ಕೊಂಡ್ ಬಂದ ಇಲ್ಲೇ ಮಲಗ್ಸಾರ ನಂಗ. ಅಲ್ಲಿಗೆ ಕಾಯ್ಗೂರ್ ಮಾರಾಟ ಅಪಾರ್ಟ್ಮೆಂಟ್ ಕರ್ಕೊಂಡ್ ಹೋಗಾರ. ಅಲ್ಲೇ ಹೋಗಿವಿ. ಇದೇ ಬೆಡ್ ಮೇಲೆ ಮುಕ್ಕೊಂಡಿವಿ. ಸ್ವಲ್ಪ ಆರಾಮ ಆಯ್ತು. 1 ವಾರ ಕಂಟಿನ್ಯೂ ಹೋಗಿನ ಆರಾಮ್ ಕಾಣ್ತು. ಹಂಗೆ ಕಂಟಿನ್ಯೂ ಹೋಗಿದ್ ನಮ್ಮ. ಇವಾಗ ನಡಿತೀರಪ್ಪ ನೀವು? ನಡಿತೀನಮ್ಮ. ಚೇಂಜಸ್ ಆಗಿದೆ ನಿಮ್ಮ ಹತ್ರ? ಚೇಂಜಸ್ ಆಗದ. ನಿಮ್ ಕೈ ಎಲ್ಲ ಹೆಂಗಿತ್ತಪ್ಪ ಮುಂಚೆ? ಮೂವ್ಮೆಂಟ್ ಮಾಡಕ್ ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ರಿ. ಇವಾಗ ಹೆಂಗ್ ಮಾಡ್ತೀರಪ್ಪ ನೀವು? ಈಗ ಸ್ವಲ್ಪ ಬರಕತ್ತದಮ್ಮ. ಬರುತ್ತೆ. ಎತ್ತುತ್ತಾ ಇದ್ದೀರಾ? ಮುಂಚೆ ಎತ್ತಕ್ ಆಗ್ತಾ ಇರ್ಲಿಲ್ಲ. ಹಿಂಗೆ ಹಿಡಿದಿದ್ದು 2 ಮನುಷ್ಯರು ಹಿಂಗೆ ಹೇಳ್ತಿದ್ವು. ಅಲ್ಲಿಗೆ ಬಂದಮ್ಮ ಸಾರ್ನು ನೋಡೋಣ ಅಲ್ಲಿ ಹಿಂಗೆ ಹೇಳುದು ಅದಿಟ್ಟ ನಮ್ಮ. ಅದಕ್ಕೋಸ್ಕರ ನಮ್ಗ ಅದಕ್ಕೆ ಪುಣ್ಯ ಬರ್ಲಿ, ಕ್ಯೂರ್ಲೇನ್ ಪುಣ್ಯ ಬರ್ಲಿ. ನೀವೆಲ್ಲಾರನ ಅಮ್ಮ ಅಪ್ಪ ನಟ್ಟಿಗೆ ನಮ್ದು ಅರ್ಧ ಜೀವ ಹಿಂದಕ್ಕಾಗ್ಯದ ನೋಡಮ್ಮ. ಅರ್ಧ ಹಿಂದಕ್ಕಾಗಿತ್ತು. ನನಗಂತ್ರ ಬಾಳ ಟೆನ್ಷನ್ ಇತ್ತು ತಾಯಿ. ಅಷ್ಟು ಟೆನ್ಷನ್ ಇತ್ತು. ಅದ್ ನೋಡೋಣ ನನ್ಗ ಅರ್ಧ ಟೆನ್ಷನ್ ಹೋಯ್ತು. 10 ಲಕ್ಷ ಖರ್ಚು ಮಾಡಿದಿರಲ್ಲ, ಸೊ ನಿಮ್ಗೆ ಏನು ಒಂದ್ ಸ್ವಲ್ಪನೂ ಗುಣ ಅನ್ಸ್ಲಿಲ್ವಾ? ಗುಣ ಅನ್ಸ್ಲಿಲ್ಲಮ್ಮ. ಗುಣ ಅನ್ಸ್ಲಿಲ್ಲ. ನಾವು ಬಂದು
ಇದ್ರೆ ಇರ್ಲಿ ಇರ್ಲಿಕ್ಕಿಲ್ಲ ನಾನ್ ಇರತನ ನನ್ನ ಮಗನ್ನ ನೋಡ್ಕೋಬೇಕಂತ ನನ್ಗೊಂದು ಆಸೆ ಇತ್ತು. ಓಕೆ ಓಕೆ ಆಮೇಲೆ ದೇವ್ರ ಏನನ್ನ ಮಾಡಿ ನಾ ಸತ್ತ ಮೇಲೆ ಏನನ್ನಾರಲ್ಲ ನಾ ಇದ್ರೆ ನನ್ನ ಮಗಿದ್ರೆ ನಾನ್ ನೋಡ್ಕಂತೀನಿ ಅಂತ ನನ್ಗ ಆಸೆ ಇತ್ತು. ಈಗ ಪೂರ್ತಿ ಧೈರ್ಯ ನಾನ್ ಇರ್ಲಿಕ್ಕಂದ್ರೆ ನನ್ ಮಗ ನಾನ್ ಇರತಾನೆ ಬೇಸಾದ್ರೂ ನನ್ನ ಮಗ ಬದುಕ್ತಾನ ಎಲ್ಲನ್ನ ಉಂಡು ಬರ್ತಾನ ಅನ್ಬೋದು ಭರೋಸೆ ನನ್ಗೈತಿ. ಓಕೆ ಭರೋಸೆ ಐತೆ ನೋಡಮ್ ತಾಯಿ. ಟೋಟಲ್ ಆಗಿ ನಿಮ್ ಮಗನ್ ಸಲುವಾಗಿ ತಗೊಂಡ್ರಿ. ಓಕೆ ನಿಮಗೆ ಏನ್ ಪ್ರಾಬ್ಲಮ್ ಇದೆ ಇವಾಗ? ನಮ್ಗ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರಲ್ಲ. ಎದ ಪ್ರಾಬ್ಲಮ್ ಇತ್ತಮ್ಮ ಅದನ್ನು ನಾನು ಹೇಳ್ಕಲಿಲ್ಲ. ನನ್ನ ಮಗನ್ ಹಿಂಗದ ನನ್ ಗಂಡಂದ ಅದ ಮಕ್ಕಳಾಗ್ಲಿದ್ದಂದು ನನ್ಗ ಪ್ರಾಬ್ಲಮ್ ಬಹಳ ಕಷ್ಟ ಇತ್ತು. ಇದು ಮತ್ತೆ ನಂದೇನಪ್ಪ ಇದ್ರೆ ಇರ್ಲಿ ಹೋಗ್ಲಿ ಓದಂತ ನನ್ಗ್ ಬಹಳ ಎದ ನೋವಿತ್ತು. ಇಲ್ಲಮ್ಮ ಸೊಂಟು ನೋವ್ದಾಗ ಒಳಗ ಬ್ಯಾನಿಂಗ್ ಹೊಡ್ಕಂತಿತ್ತು. ಓಕೆ ಒಳಗ ಬ್ಯಾನಿಂಗ್ ಹೊಡ್ಕಂತಿತ್ತು. ಅದು ಏನ್ ಮಾಡ್ಬೇಕು ಇದೊಂದಾಯ್ತು ಅದೊಂದಾಯ್ತು ನಂದ್ ಇದ್ದು ತಿನ್ನಾಕಿಲ್ಲಾರ್ದಂಗ ಆಯ್ತಲ್ಲ. ನನ್ ನೌಕರಿ ಇದ್ರೂ ತಿನ್ನಾಕ ಆಗ್ಲಿಲ್ಲ ನನ್ಗ. ದೇವ್ರು ನನ್ಗೆ ಎಂತ ಮಾಡ್ಯಾರಂತ ನಾನು ಒಳಗ್ ಇಟ್ಕೊಂಡು ನಂದು ನಾನೇ ಇದು ಮಾಡ್ಕೊಂತಿದ್ದೆ. ಅಲ್ಲಿಗೆ ಬರೋಣ ನನ್ಗ 8 ದಿವ್ಸಗೆ ಇದು ಬ್ಯಾನೆ ಅರ್ಧ ಕಡಿಮೆ ಆಯ್ತು. ಇದನ್ನು ಅರ್ಧ ಕಡಿಮೆ ಆಯ್ತು. ತಿಂಗಳಟ್ಟಿಗೆ ನನ್ಗೆಲ್ಲ ಈಗ ಹೋಗ್ಯದ ನೋಡಮ್ಮ. ಮುಂದೆ ಹೆಂಗದೇನು ಗೊತ್ತಿಲ್ಲ. ನಿಜವಾಗಿ ನಿನ್ಗೆ ಹೇಳಂಗಿಲ್ಲ ಬಾನಮ್ಮ, ದೇವ್ರಿಗೆ ಹೇಳ್ತೀನಿ ನಾ. ನಿನಗ ಹೇಳಂಗಿಲ್ಲ ದೇವ್ರಿಗೆ ಹೇಳ್ತೀನಿ. ನನ್ಗೆ ಈಗ ಎಲ್ಲ ಆರಾಮ ಆಗ್ಯದ. ಮುಂದೆ ನಾನು ಬೇಸಿರ್ತೀನಿ ಅಂಬೋದು ನನ್ಗೆ ಖಾತಿರ ಭರೋಸೆ ಬಂದದ. ನಾನ್ ಬೇಸು ಅದ್ ಏನ್ ಅಂತಿದ್ರಲ್ಲಮ್ಮ, ಅದು ಹೋಗ್ತಾ ಇರ್ತದ ಬರ್ತಾ ಇರ್ತದ ಟೆನ್ಷನ್ ಅವೆಲ್ಲ ಅಂತಿದ್ರಲ್ಲ, ಅದು ನನ್ಗ್ ನಿಜ ಕಂಡದ ನೋಡಮ್ಮ. ನಿಜ ಕಂಡದ ಅದು. ಅದು ಅಂದಿದ್ದಕ್ಕೆ ನಾನು ಅದ್ರದೇ ನೆನ್ಪಿಟ್ಕಂತಿದ್ದೆ. ಲೈಫ್ನಾಗ ಏನ್ ಮಾಡ್ಬೇಕಂದ್ರ ಅದ್ ಮಾಡಬೇಕು ಮಾಡ್ತೀರಿ ಅದಂತದ ಅದ್ ಅಂದಾರ ನೋಡು. ಹಂಗ ಭರೋಸೆ ಐತೆ ನನಗ. ಅರೆ ಭರೋಸೆ ಐತೆ. ಈಗ ಇದ್ ತಗಂದಿವಿ ದೇವ್ರ ಹೆಂಗ ಮಾಡ್ತಾನ ನನ್ ಮಗಗೆಲ್ಲ ಚಲೋ ಮಾಡ್ತಾನ. ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ನಡೀತಾಡ್ತಾನ ನಂಬಿಕೆ. ಮತ್ತೆ ಮುಂದ ನನ್ ಮಗಗ ಅದು ಏನನ್ನಾಗ್ಲ ಕಾಲ್ ಕೈ ಬಂದ್ರೆ ಇಬ್ರನ್ನ ನನ್ನ ಸೊಸಿನ ಮಗನ ಸಲುತದಂದು ಗ್ಯಾರಂಟಿ ಅದ. ಮಕ್ಳಿಗೆ ಏನ್ ಪ್ರಾಬ್ಲಮ್ ಇದೆ ಅಮ್ಮ? ಇನ್ನ ಮಕ್ಳಿದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಆದ್ರೆ ಇದು ಮಕ್ಕಳದೇ ಪ್ರಾಬ್ಲಮ್. ಆಕಿಗೆ ಗರ್ಭ ಚೀಲ್ದ ಪ್ರಾಬ್ಲಮ್. ಆ ದವಾಖಾನ್ಗ್ ಹೋಗಮ್ಮಂದ್ರೆ ಹಳೆ ಬರಂಗಿಲ್ಲ. ಆತ ಮಾತು ಕೇಳಂಗಿಲ್ಲಮ್ಮ. ಅದಕ್ಕೆ ಇದು ತಗಂದ್ರೆ ಎಲ್ಲರಿಗೆ ಏನನ್ನ ಬರ್ತದ ಏನ ಅಂದ್ರೆ ಸಾರ್ನ ಕೇಳಿ ನಮ್ಮ ಅವಾಗ ಅಲ್ಲೇ ಕೇಳಿದ್ರೆ ಇದನ್ನು ಇದಾಗತನ ಅದ್ ಏನನ್ ರಿಪೋರ್ಟ್ ಒರಿಜಿನಲ್ ಇದ್ರೆ ತಂದು ತೋರ್ಸ್ರಿ. ಏನನ್ನ ಅದ್ರಾಗ ನೋಡಿದ್ರೆ ಅದ್ ಗರ್ಭ ಚೀಲ್ದ ಪ್ರಾಬ್ಲಮ್ ಇದ್ರೆ ಇದ್ರ ಮಾಲ್ ಮೊಳ್ಕಂದ್ರೆ ಉಲ್ಟಾ ಪಲ್ಟ ನಿಮ್ ಬಾನಮ್ಮನಲ್ಲಿ ಬರ್ರಿ ಅವ್ರನು ಹೇಳ್ತಾರ. ಬಾನಮ್ಮನ ಕೇಳ್ರಿ ಹೇಳ್ತಾರ ಅಂದ್ರೆ ನೀವ್ನ ಅಂದ್ರಲ್ಲ ಹಿಂಗ ಮಕ್ಕರ್ ಅಂತ ಅಂದ್ರಲ್ಲ. ಬಾನಮ್ಮನ ಕೇಳ್ರಿ ಅಂತಂದ್ರೆ ಇದು ನಮ್ಗ ನಂಬಿಕೆ ಬಂದದಮ್ಮ, ನಿಮ್ಗ ನಂಬಿಕೆ ಬರ್ಬೇಕು ಅಂತ ಹೇಳ್ಯಾನ ಬಾನಮ್ಮ. ಅದ ಸಲುವಾಗಿ ನಮ್ಗ ನಂಬಿಕೆ ಬಂದದ. ಈ ಮಕ್ಕಳದೇ ಪ್ರಾಬ್ಲಮ್ ಆದ, ತಿನ್ನಾಕಾದ ಮಕ್ಕಳದ್ ಪ್ರಾಬ್ಲಮ್ ಅದ. ಅದ್ರ ಸಲುವಾಗಿ ಒಂದಿರ್ಸ್ತಿದ್ವಿ. ಮತ್ತೆ ನಾನ್ ತಾಯಿ ಇದ್ದೀನಲ್ಲಮ್ಮ, ಆತನ ಇದ್ರ ಆತ ನಾ ಇದ್ರೆ ನಾನು ಮಾಡೀನಿ ಬಾನಮ್ಮ. ಇದು ಅದ್ರ ಸಲುವಾಗಿ ನಮ್ಗ ಅದು ಕುಂದ್ರಿಸಿದ್ದದಕ್ಕೆ ಹಿಡ್ಕೊಂಡ್ ಹೋಗಿದ್ದು. ಈಗ ಒಬ್ಬತ್ತೆ ಹೋಗ್ತಾನ ಅಲ್ಲಿ ಕುಂದ್ರಕ್ ನಾವು ಒಬ್ಬತ್ತೆ ಹೋಗ್ತಾನ. ಅದ್ರ ಸಲುವಾಗಿ ನಮ್ಗೆಲ್ಲ ಒಳ್ಳೇದಾಗ್ಯದ ನೋಡಮ್ಮ, ಒಳ್ಳೇದಾಗ್ಯದ. ಹೋಗ್ತೀನಿ ಮತ್ತೆ ಬರ್ತಾನ. ಅಂದ್ರೆ ಮುಂಚೆ ಯಾರಾದ್ರೂ ಹಿಡ್ಕೊಂಡು ಹೋಗ್ಬೇಕಾಗಿತ್ತ ನಿಮ್ಗೆ? ಇಟ್ಕೊಂಡು ಹೋಗ್ತಿದ್ದ. ಅದು ಸತ್ತ ಅಪ್ಪ ಹಿಡ್ಕೊಂಡು ಹೋಗ್ತಾರೆ. ಅದೊಂದು ಕುರ್ಜಿ ತಂದಿದ್ವಮ್ಮ, ಕುರ್ಜಿ ತಂದಿದ್ವಿ. ಸೊಪ್ಪು ಅದು ಎತ್ತಿ ಹಾಕಂತಿದ್ವಿ ಸುಳ್ಳು ಹೇಳ್ಬಾರ್ದು. ಅದನ್ನು ನಾವು ತೆಗೆದಾಕಿವಿ. ನೋಡಿ ಅದು ಕುಡ್ಡಿಗಳು ಕುಂದ್ರದ ಅದೇ ತಂದೆ ಇಟ್ಟ. ಈಗ ಅದು ಅಲ್ಲಿಗೆ ಬಂದ ಮೇಲೆ ತೆಗೆದು ಅದೆಲ್ಲ ಮಾಡಿಸ್ಕೊಂಡು ಅದ್ ಇಟ್ಟಿವಿ. ಹಿಡ್ಕೊಂಡು ಹೋಗ್ತಿದ್ವಿ, ಹಿಡ್ಕೊಂಡು ಬರ್ತಿದ್ವಿ. ಒಬ್ರೆ ಹೋಗ್ತಾರೆ. ಯಾರ ಸಪೋರ್ಟ್ ಇಲ್ಲ. ಯಾರ ಸಪೋರ್ಟ್ ಇಲ್ಲ. ಅಲ್ಲಿಗೆ ಚೇಂಜಸ್ ಅದ. ಹಿಡ್ಕೊಂಡು ಹೋಗ್ತಿದ್ವಿ, ಕುಂದರ್ಸ್ತಿದ್ವಿ. ಹೀಗೆ ಬಂದದ ರಿಸಲ್ಟ್ ಅವ್ರಿಗೆ ಬರೋದಕ್ಕೆ ಅದಕ್ಕ ಬರ್ತದ.